ಯಡಿಯೂರಪ್ಪ ಬಣದ ವಿರುದ್ಧ RCB ಅಸ್ತ್ರ. ಕರ್ನಾಟಕದಲ್ಲಿ RCB ಅಂದರೆ ಬಹಳ ಫೇಮಸ್, ಕರ್ನಾಟಕದಲ್ಲೆಲ್ಲ ಭಾರತದಲ್ಲೇ ಫೇಮಸ್. ಈಗ ಈಶ್ವರಪ್ಪ RCB ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ಏನಪ್ಪ ಈಶ್ವರಪ್ಪ RCB ಕಟ್ತಾರ, ಅವ್ರು ಯಾವಾಗ ಕ್ರಿಕೆಟಿಗೆ ಸೇರಿಕೊಂಡ್ರು ಅಂದ್ಕೊಳ್ಬೇಡಿ. ಈಶ್ವರಪ್ಪ ಅವರ RCBಯೇ ಬೇರೆ. ಈಶ್ವರಪ್ಪ ಅವರ ಪ್ರಕಾರ RCB ಅಂದರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತ. ಈ ಹಿಂದೆ ರಾಯಣ್ಣ ಅವರ ಹೆಸರಿನಲ್ಲಿ ಬ್ರಿಗೇಡ್ ಮಾಡ್ಕೊಂಡಿದ್ರು. ಈಗ ಚೆನ್ನಮ್ಮಾಜಿನ ಜೊತೆಗೆ ಹಾಕೊಂಡ್ಬಿಟ್ಟಿದ್ದಾರೆ. ಚೆನ್ನಮ್ಮಾಜಿನ ಸೇರಿಸ್ಕೊಂಡು RCB ಅಂತ ಒಂದು ಟೀಮನ್ನು, ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಇದೇನು ಇದಕ್ಕಿದ್ದಾಗೆ ನಮ್ಮ ಚೆನ್ನಮ್ಮಾಜಿ ಈಶ್ವರಪ್ಪ ಅವ್ರ ಕನಸಲ್ಲಿ ಏನಾದರೂ ಬಂದು ಹೇಳಿಬಿಟ್ರಾ, ಮಗನೇ ರಾಯಣ್ಣನ ಜೊತೆ ನನ್ನ ಸೇರಿಸ್ಕೊಂಡ್ಬಿಡು ಅಂತ, ಅದಕ್ಕೋಸ್ಕರ ಈ ನಿರ್ಧಾರಕ್ಕೆ ಬಂದ್ರ? ಹಾಗಂದ್ಕೊಳ್ಳೇಬೇಡಿ. ಬಸವನಗೌಡ ಅವರ ಯತ್ನಾಳ್ ಅವರ ಜೊತೆ ಸೇರಿಕೊಂಡು ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಬಸವನಗೌಡ ಯತ್ನಾಳ್ ಅವರ ಸಾರಥ್ಯದಲ್ಲಿ, ಈಶ್ವರಪ್ಪ ಸಾರಥ್ಯದಲ್ಲಿ RCBಯನ್ನು ಕಟ್ತಾ ಇರೋದು. ಆ ಮೂಲಕವಾಗಿ ಯಡಿಯೂರಪ್ಪ ಅವರ ಬಣವನ್ನು ಕುಗ್ಗಿಸುವುದಕ್ಕೆ ಈ ಪ್ರಯತ್ನ ಇರಬಹುದು ಅಂತ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗಳು ನಡೀತಾ ಇದೆ. ಚೆನ್ನಮ್ಮಾಜಿ ಪಂಚಮಸಾಲಿ ಸಮುದಾಯದವರು, ಬಸವನಗೌಡ ಯತ್ನಾಳ್ ಅದೇ ಸಮುದಾಯದವರು. ಹಾಗಾಗಿ ಈ ಪ್ರಯತ್ನ ಇರಬಹುದು ಅಂತ ಕೆಲವೊಂದಿಷ್ಟು ಜನ ಹೇಳುತ್ತಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಗಳ ಹೆಸರಿನಲ್ಲಿ ಬ್ರಿಗೇಡ್ ಮಾಡೋದು ಎಷ್ಟು ಸರಿ ಅಂತ ಇನ್ನೊಂದಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣ, ಚೆನ್ನಮ್ಮ, ಅಂಬೇಡ್ಕರ್, ಅನೇಕ ಸ್ವತಂತ್ರ ಹೋರಾಟಗಾರರು ಕೂಡ ಪಕ್ಷಾತೀತವಾಗಿ ಎಲ್ಲ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು. ಅವರ ಹೆಸರನ್ನು ಬಳಸಿಕೊಳ್ಳೋದು ಎಷ್ಟು ಸರಿ? ನೀವು ರಾಜಕಾರಣಿಗಳು ಯಾವ ಬ್ರಿಗೇಡ್ ಬೇಕಾದರೂ ಮಾಡ್ಕೊಳ್ಳಿ, ಯಾರೂ ಬೇಡ ಅನ್ನಲ್ಲ. ಆದರೆ ಸ್ವತಂತ್ರ ಹೋರಾಟಗಾರರ ಹೆಸರನ್ನು ಬಳಸಿಕೊಂಡು ನಿಮ್ಮ ಬೇಳೆಗಳನ್ನು ಬಯಸ್ಕೊಳ್ಬೇಡಿ ಅಂತ ಕೆಲವೊಂದಿಷ್ಟು ಜನ ಹೇಳುತ್ತಿದ್ದಾರೆ. ಇದು ಮುಂದಿನ ಸಮುದಾಯಕ್ಕೂ ಕೂಡ ಬಹಳ ದೊಡ್ಡ ಹೊಡೆತ ಕೊಡಬಹುದು. ಸಮಗ್ರ ಹಿಂದೂ ಸಮಾಜದ ಗುರಿಯನ್ನು ಇಟ್ಟುಕೊಂಡಿರುವಂತಹ BJPಗರೇ ಸಮುದಾಯಗಳನ್ನು ಈ ರೀತಿ ಬಿಂಬಿಸಿದ್ರೆ ಹೇಗೆ ಅನ್ನೋದು ಕೆಲವು ಬುದ್ಧಿಜೀವಿಗಳ ಪ್ರಶ್ನೆ. ನೀವು ಕೇಳ್ಬೋದು, ಹೌದ್ರಿ ಸ್ವತಂತ್ರ ಹೋರಾಟಗಾರರು ಎಲ್ಲ ಸಮುದಾಯಕ್ಕೆ ಸೇರಿದವರು, ನಮ್ಮ ಬ್ರಿಗೇಡ್ನಲ್ಲೂ ಕೂಡ ಎಲ್ಲ ಸಮುದಾಯದವರು ಇದ್ದಾರೆ, ಅದೇನ್ರಿ ಪ್ರಶ್ನೆ ಮಾಡ್ತೀರಿ ಅಂತ ಕೇಳ್ಬೋದು. ಆದರೆ ಅದು ಕಾಮನ್ ಸೆನ್ಸ್, ಜನಗಳ ಯೋಚನೆಯಲ್ಲಿ ಆ ರೀತಿ ಹೋಗೋದೇ ಇಲ್ಲ. ನೀವು ನಿಜವಾಗ್ಲೂ ದೇಶಭಕ್ತಿ ಅಂತಲೇ ನಿಮಗಿದ್ದರೆ ಈ ರೀತಿಯ ನಿರ್ಧಾರಗಳನ್ನು ಕೈ ಬಿಡಬೇಕು. ಇದು ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಅದು ಅಲ್ಲದೆ RCB ಮುಖಾಂತರ BJPಗೆ ಮರಳಬೇಕು ಎನ್ನುವ ಕನಸನ್ನು KS ಈಶ್ವರಪ್ಪ ಅವರು ಕಾಣ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಪ್ರಬಲ ಆಗಿರುವ ಪಂಚಮಸಾಲಿ ಸಮುದಾಯ ಹಾಗೂ ಕುರುಮ ಸಮುದಾಯ ಒಂದಾದರೆ ಯಡಿಯೂರಪ್ಪ ಬಣದ ವಿರುದ್ಧ ಸಡ್ಡು ಹೊಡೆಯಬಹುದು, ಅವರ ಬಣದ ಶಕ್ತಿಯನ್ನು ಕುಗ್ಗಿಸಬಹುದು, ಅವರ ಬಣಕ್ಕೆ ಸರಿಯಾದ ಅಸ್ತ್ರವನ್ನು ಪ್ರಯೋಗ ಮಾಡಬಹುದು, ರಾಜಕೀಯವಾಗಿ ಪ್ರಬಲರಾಗಬಹುದು ಅನ್ನೋ ಲೆಕ್ಕಾಚಾರಗಳು ಇದೆ. BJPಯಿಂದ ಉಚ್ಚಾಟನೆಗೊಂಡಿರುವ KS ಈಶ್ವರಪ್ಪ ಹಾಗೂ ಯತ್ನಾಳ್ ಒಂದಾಗಿ ಯಡಿಯೂರಪ್ಪ ಟೀಮ್ಗೆ ಶಾಕ್ ನೀಡುವ ಪ್ರತಿತಂತ್ರವನ್ನು ರೂಪಿಸಲಾಗ್ತಾ ಇದೆ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ. BJP ಒಂದಷ್ಟು ಇದರಿಂದ ಹೊಡೆತವನ್ನು ಅನುಭವಿಸಬಹುದು, ಲಾಭವನ್ನು ಅನುಭವಿಸಬಹುದು. ಈ ಹಿಂದೆ ರಾಯಣ್ಣ ಬ್ರಿಗೇಡ್ ಕಟ್ಟಿ ಕುರುಬ ಸಮುದಾಯವನ್ನು ತನ್ನತ್ತ ಸೆಳೆಯುವ ಪ್ರಯತ್ನದಲ್ಲಿ ಈಶ್ವರಪ್ಪನವರು ಎಡವಿದ್ರು, ವಿಫಲರಾಗಿದ್ದರು. ಇದು ಸಿದ್ದರಾಮಯ್ಯ ಅವರಿಗೆ ಭಾಳ ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು. ಈಗ RCB ಕಟ್ಟಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಯಶಸ್ಸು ಕಾಣುವ ಕನಸನ್ನು ಈಶ್ವರಪ್ಪ ಅವರು ಕಾಣ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ RCB ಹೊಸ ಸಂಚಲನವನ್ನು ಮೂಡಿಸುತ್ತೆ. ಅದು ಅಲ್ಲದೆ ಯತ್ನಾಳ್ ನಾಡಿನಿಂದಲೇ ಸಂಘಟನೆ ಪ್ರಾರಂಭಿಸುವ ಮುನ್ಸೂಚನೆ ಕೂಡ ಇದೆ. ಅಕ್ಟೋಬರ್ 20ಕ್ಕೆ ಈ ಕುರಿತು ಅಧಿಕೃತ ಪ್ರಕಟಣೆ ಕೂಡ ಬರಲಿದೆ ಅಂತೆ. ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದಲ್ಲೇ RCB ಹೊಸ ಸಂಚಲನ ಮೂಡಿಸಲಿದೆ. ಯಡಿಯೂರಪ್ಪ ಟೀಮ್ಗೆ ಶಾಕ್ ನೀಡೋದಕ್ಕೆ KS ಈಶ್ವರಪ್ಪ ಮತ್ತು ಬಸವನಗೌಡ ಯತ್ನಾಳ್ ಸೇರಿ RCB ಅನ್ನೋ ಒಂದು ದೊಡ್ಡ ಬ್ರಿಗೇಡನ್ನು ಸ್ಥಾಪನೆ ಮಾಡೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಇದು ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನು ಮೂಡಿಸಬಹುದು.